ಭಗವಾನ್ ವಿಷ್ಣುವಿನ ಶಿರವನ್ನೇ ಕತ್ತರಿಸಿದವರು ಯಾರು ಎಂದು ನಿಮಗೆ ಗೊತ್ತಾ? ಒಂದು ಸಮಯದಲ್ಲಿ ವಿಷ್ಣುದೇವರು ಸತತ 10,000 ವರ್ಷಗಳ ಕಾಲ ಯುದ್ಧ ಮಾಡಿ ದಣಿದಿದ್ದರು. ವಿಶ್ರಾಂತಿಗಾಗಿ ಅವರು ತಮ್ಮ ಧನುಸ್ಸಿನ ಮೇಲೆಯೇ ತಲೆಯನ್ನಿಟ್ಟು ನಿದ್ರಿಸತೊಡಗಿದರು. ಇತ ದೇವತೆಗಳೆಲ್ಲರೂ ಸೇರಿ ಒಂದು ಮಹಾಯಜ್ಞವನ್ನು ಮಾಡಲು ನಿರ್ಧರಿಸಿದರು. ಯಜ್ಞದ ಆಮಂತ್ರಣಕ್ಕಾಗಿ ದೇವತೆಗಳು ವೈಕುಂಠಕ್ಕೆ ಹೋದಾಗ ಅಲ್ಲಿ ವಿಷ್ಣುದೇವರಿರಲಿಲ್ಲ. ಹುಡುಕುತ್ತಾ ಹೊರಟ ದೇವತೆಗಳಿಗೆ ಭಗವಂತನು ಧನುಸ್ಸಿಗೆ ಒರಗಿ ನಿದ್ರಿಸುತ್ತಿರುವುದು ಕಂಡುಬಂದಿತು. ನಿದ್ರಿಸುತ್ತಿದ್ದ ಭಗವಂತನನ್ನು ಎಬ್ಬಿಸುವುದು ಹೇಗೆ ಎಂದು ದೇವತೆಗಳು ಚಿಂತಿಸುತ್ತಿದ್ದಾಗ ಬ್ರಹ್ಮದೇವನು ಗೆದ್ದಲು ಹುಳಗಳನ್ನು ಸೃಷ್ಟಿಸಿದನು. ಆ ಗೆದ್ದಲುಗಳು ನಿಧಾನವಾಗಿ ಧನುಸ್ಸಿನ ಹಗ್ಗವನ್ನು ಕಚ್ಚಿ ತಿನ್ನಲಾರಂಭಿಸಿದವು. ಹಠಾತ್ತಾಗಿ ಧನುಸ್ಸಿನ ಹಗ್ಗ ತುಂಡಾದ ವೇಗಕ್ಕೆ ಭಗವಾನ್ ವಿಷ್ಣುವಿನ ಶಿರವು ದೇಹದಿಂದ ಬೇರ್ಪಟ್ಟು ಸಮುದ್ರದಲ್ಲಿ ಬಿದ್ದಿತು. ಶಿರವಿಲ್ಲದ ಭಗವಂತನ ದೇಹವನ್ನು ನೋಡಿ ದೇವತೆಗಳು ಕಂಗೆಟ್ಟು ಭಯಭೀತರಾದರು. ಆಗ ಬ್ರಹ್ಮದೇವನು ವೇದಗಳಿಗೆ ಭಗವತಿ ದುರ್ಗೆಯನ್ನು ಸ್ತುತಿಸುವಂತೆ ಸೂಚಿಸಿದನು. ವೇದಗಳ ಸ್ತುತಿಗೆ ಪ್ರಸನ್ನಳಾದ ದೇವಿಯು ಆಕಾಶದಲ್ಲಿ ಪ್ರತ್ಯಕ್ಷಳಾಗಿ ವಿಷ್ಣುವಿನ ದೇಹಕ್ಕೆ ಹಯಗ್ರೀವ ಅಂದರೆ ಕುದುರೆಯ ಶಿರವನ್ನು ಜೋಡಿಸುವಂತೆ ತಿಳಿಸಿದಳು. ದೇವಿಯ ಆಜ್ಞೆಯಂತೆ ಬೃಹಸ್ಪತಿಯು ಒಂದು ಕುದುರೆಯ ಶಿರವನ್ನು ತಂದು ವಿಷ್ಣುವಿನ ದೇಹಕ್ಕೆ ಜೋಡಿಸಿದನು. ಹೀಗೆ ಭಗವಂತನು ಹಯಗ್ರೀವ ರೂಪವನ್ನು ತಾಳಿದನು.